ಹಸ್ತ ಆಗ್ತಾ ಇದೆಯಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ರಿಯಾಕ್ಷನ್ ಕೊಟ್ಟಿದ್ದಾರೆ. 12ರಿಂದ 13 ಜನರನ್ನ ಸೆಳೀತಾ ಇರೋದು ನನಗೆ ಗೊತ್ತಿದೆ. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಕ್ರಾಂತಿ ವಾಂತಿ ಯಾವುದ್ರ ಬಗ್ಗೆ ಕೂಡ ಮಾತಾಡಲ್ಲ, ಈ ಬಾರಿ ಯಾವುದೇ ವರ್ಕೌಟ್ ಆಗಲ್ಲ ಬಿಡಿ ಅಂತ ಕುಮಾರಸ್ವಾಮಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅದು ವರ್ಕೌಟ್ ಆಗಲ್ಲ ಬಿಡಿ. ಯಾವ ಆಪರೇಷನ್ ಕಮಲ ಅಲ್ಲ ಪಾಪ, ಅವ್ರದ್ದೇನಿಲ್ಲ. ಇಲ್ಲಿ ಆಪರೇಷನ್ ಹಸ್ತದ್ದಾನೆ. JDSನ ಮುಗಿಸ್ಲೇಬೇಕು ಅಂತ ಹೇಳಿ 12 ಜನ ಕರ್ಕೊಂಬನ್ನಿ, 13 ಜನ ಕರ್ಕೊಂಬನ್ನಿ ಅಂತೇಳಿ ನಡೀತಾ ಇರೋದು ನನಗೂ ಗೊತ್ತಿದೆ. ಆದರೆ ಯಾವ ಶಾಸಕರು ಹೋಗ್ತಕ್ಕಂಥ ಪರಿಸ್ಥಿತಿಗಳಿಲ್ಲ. ಕಾಂಗ್ರೆಸ್ಸು ಇವತ್ತು ಏನೇನು ಮಾಡ್ತಾ ಇದ್ದಾರೆ ಗೊತ್ತಿದೆ. ಅವರ ಪಾಪದ ಕೊಡ ತುಂಬಿದೆ. ದೇವರೇ ಅವ್ರಿಗೆ ಶಿಕ್ಷೆ ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಸಂಕ್ರಾಂತಿ ನಂತರ ರಾಜ್ಯ ರಾಜಕೀಯ ಕ್ರಾಂತಿ ಆಗುತ್ತೆ ಸರ್. ನಾನು ಕ್ರಾಂತಿ ವಾಂತಿ ಬಗ್ಗೆ ಹೇಳಲ್ಲ, ಈಗಾಗಲೇ ಎಲ್ಲ ನೋಡಾಗಿದೆ. ನಾನು ಇದು ಯಾವುದ್ರ ಬಗ್ಗೆನೂ ಹೇಳಲ್ಲ. ಅದು ಯಾವುದು ವರ್ಕೌಟ್ ಆಗಲ್ಲ ಬಿಡಿ. ಯಾವ ಆಪರೇಷನ್ ಕಮಲ ಅಲ್ಲ ಪಾಪ, ಅವ್ರದ್ದೇನಿಲ್ಲ. ಇಲ್ಲಿ ಆಪರೇಷನ್ ಹಸ್ತದ್ದಾನೆ. JDSನ ಮುಗಿಸ್ಲೇಬೇಕು ಅಂತ ಹೇಳಿ 12 ಜನ ಕರ್ಕೊಂಬನ್ನಿ, 13 ಜನ ಕರ್ಕೊಂಬನ್ನಿ ಅಂತೇಳಿ ನಡೀತಾ ಇರೋದು ನನಗೂ ಗೊತ್ತಿದೆ. ಆದರೆ ಯಾವ ಶಾಸಕರು ಹೋಗ್ತಕ್ಕಂಥ ಪರಿಸ್ಥಿತಿಗಳಿಲ್ಲ. ಕಾಂಗ್ರೆಸ್ ಹಸ್ತ ಆಗ್ತಾ ಇದೆಯಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ರಿಯಾಕ್ಷನ್ ಕೊಟ್ಟಿದ್ದಾರೆ. 12ರಿಂದ 13 ಜನರನ್ನ ಸೆಳೀತಾ ಇರೋದು ನನಗೆ ಗೊತ್ತಿದೆ. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಕ್ರಾಂತಿ ವಾಂತಿ ಯಾವುದ್ರ ಬಗ್ಗೆ ಕೂಡ ಮಾತಾಡಲ್ಲ, ಈ ಬಾರಿ ಯಾವುದೇ ವರ್ಕೌಟ್ ಆಗಲ್ಲ ಬಿಡಿ ಅಂತ ಕುಮಾರಸ್ವಾಮಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅದು ವರ್ಕೌಟ್ ಆಗಲ್ಲ ಬಿಡಿ. ಯಾವ ಆಪರೇಷನ್ ಕಮಲ ಅಲ್ಲ ಪಾಪ, ಅವ್ರದ್ದೇನಿಲ್ಲ. ಇಲ್ಲಿ ಆಪರೇಷನ್ ಹಸ್ತದ್ದಾನೆ. JDSನ ಮುಗಿಸ್ಲೇಬೇಕು ಅಂತ ಹೇಳಿ 12 ಜನ ಕರ್ಕೊಂಬನ್ನಿ, 13 ಜನ ಕರ್ಕೊಂಬನ್ನಿ ಅಂತೇಳಿ ನಡೀತಾ ಇರೋದು ನನಗೂ ಗೊತ್ತಿದೆ. ಆದರೆ ಯಾವ ಶಾಸಕರು ಹೋಗ್ತಕ್ಕಂಥ ಪರಿಸ್ಥಿತಿಗಳಿಲ್ಲ. ಕಾಂಗ್ರೆಸ್ಸು ಇವತ್ತು ಏನೇನು ಮಾಡ್ತಾ ಇದ್ದಾರೆ ಗೊತ್ತಿದೆ. ಅವರ ಪಾಪದ ಕೊಡ ತುಂಬಿದೆ. ದೇವರೇ ಅವ್ರಿಗೆ ಶಿಕ್ಷೆ ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಸಂಕ್ರಾಂತಿ ನಂತರ ರಾಜ್ಯ ರಾಜಕೀಯ ಕ್ರಾಂತಿ ಆಗುತ್ತೆ ಸರ್. ನಾನು ಕ್ರಾಂತಿ ವಾಂತಿ ಬಗ್ಗೆ ಹೇಳಲ್ಲ, ಈಗಾಗಲೇ ಎಲ್ಲ ನೋಡಾಗಿದೆ. ನಾನು ಇದು ಯಾವುದ್ರ ಬಗ್ಗೆನೂ ಹೇಳಲ್ಲ. ಅದು ಯಾವುದು ವರ್ಕೌಟ್ ಆಗಲ್ಲ ಬಿಡಿ. ಯಾವ ಆಪರೇಷನ್ ಕಮಲ ಅಲ್ಲ ಪಾಪ, ಅವ್ರದ್ದೇನಿಲ್ಲ. ಇಲ್ಲಿ ಆಪರೇಷನ್ ಹಸ್ತದ್ದಾನೆ. JDSನ ಮುಗಿಸ್ಲೇಬೇಕು ಅಂತ ಹೇಳಿ 12 ಜನ ಕರ್ಕೊಂಬನ್ನಿ, 13 ಜನ ಕರ್ಕೊಂಬನ್ನಿ ಅಂತೇಳಿ ನಡೀತಾ ಇರೋದು ನನಗೂ ಗೊತ್ತಿದೆ. ಆದರೆ ಯಾವ ಶಾಸಕರು ಹೋಗ್ತಕ್ಕಂಥ ಪರಿಸ್ಥಿತಿಗಳಿಲ್ಲ. ಕಾಂಗ್ರೆಸ್ ಹಸ್ತ ಆಗ್ತಾ ಇದೆಯಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ರಿಯಾಕ್ಷನ್ ಕೊಟ್ಟಿದ್ದಾರೆ. 12ರಿಂದ 13 ಜನರನ್ನ ಸೆಳೀತಾ ಇರೋದು ನನಗೆ ಗೊತ್ತಿದೆ. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಕ್ರಾಂತಿ ವಾಂತಿ ಯಾವುದ್ರ ಬಗ್ಗೆ ಕೂಡ ಮಾತಾಡಲ್ಲ, ಈ ಬಾರಿ ಯಾವುದೇ ವರ್ಕೌಟ್ ಆಗಲ್ಲ ಬಿಡಿ ಅಂತ ಕುಮಾರಸ್ವಾಮಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅದು ವರ್ಕೌಟ್ ಆಗಲ್ಲ ಬಿಡಿ. ಯಾವ ಆಪರೇಷನ್ ಕಮಲ ಅಲ್ಲ ಪಾಪ, ಅವ್ರದ್ದೇನಿಲ್ಲ. ಇಲ್ಲಿ ಆಪರೇಷನ್ ಹಸ್ತದ್ದಾನೆ. JDSನ ಮುಗಿಸ್ಲೇಬೇಕು ಅಂತ ಹೇಳಿ 12 ಜನ ಕರ್ಕೊಂಬನ್ನಿ, 13 ಜನ ಕರ್ಕೊಂಬನ್ನಿ ಅಂತೇಳಿ ನಡೀತಾ ಇರೋದು ನನಗೂ ಗೊತ್ತಿದೆ. ಆದರೆ ಯಾವ ಶಾಸಕರು ಹೋಗ್ತಕ್ಕಂಥ ಪರಿಸ್ಥಿತಿಗಳಿಲ್ಲ. ಕಾಂಗ್ರೆಸ್ಸು ಇವತ್ತು ಏನೇನು ಮಾಡ್ತಾ ಇದ್ದಾರೆ ಗೊತ್ತಿದೆ. ಅವರ ಪಾಪದ ಕೊಡ ತುಂಬಿದೆ. ದೇವರೇ ಅವ್ರಿಗೆ ಶಿಕ್ಷೆ ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಸಂಕ್ರಾಂತಿ ನಂತರ ರಾಜ್ಯ ರಾಜಕೀಯ ಕ್ರಾಂತಿ ಆಗುತ್ತೆ ಸರ್. ನಾನು ಕ್ರಾಂತಿ ವಾಂತಿ ಬಗ್ಗೆ ಹೇಳಲ್ಲ, ಈಗಾಗಲೇ ಎಲ್ಲ ನೋಡಾಗಿದೆ. ನಾನು ಇದು ಯಾವುದ್ರ ಬಗ್ಗೆನೂ ಹೇಳಲ್ಲ. ಅದು ಯಾವುದು ವರ್ಕೌಟ್ ಆಗಲ್ಲ ಬಿಡಿ. ಯಾವ ಆಪರೇಷನ್ ಕಮಲ ಅಲ್ಲ ಪಾಪ, ಅವ್ರದ್ದೇನಿಲ್ಲ. ಇಲ್ಲಿ ಆಪರೇಷನ್ ಹಸ್ತದ್ದಾನೆ. JDSನ ಮುಗಿಸ್ಲೇಬೇಕು ಅಂತ ಹೇಳಿ 12 ಜನ ಕರ್ಕೊಂಬನ್ನಿ, 13 ಜನ ಕರ್ಕೊಂಬನ್ನಿ ಅಂತೇಳಿ ನಡೀತಾ ಇರೋದು ನನಗೂ ಗೊತ್ತಿದೆ. ಆದರೆ ಯಾವ ಶಾಸಕರು ಹೋಗ್ತಕ್ಕಂಥ ಪರಿಸ್ಥಿತಿಗಳಿಲ್ಲ. ಕಾಂಗ್ರೆಸ್ ಹಸ್ತ ಆಗ್ತಾ ಇದೆಯಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ರಿಯಾಕ್ಷನ್ ಕೊಟ್ಟಿದ್ದಾರೆ. 12ರಿಂದ 13 ಜನರನ್ನ ಸೆಳೀತಾ ಇರೋದು ನನಗೆ ಗೊತ್ತಿದೆ. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಕ್ರಾಂತಿ ವಾಂತಿ ಯಾವುದ್ರ ಬಗ್ಗೆ ಕೂಡ ಮಾತಾಡಲ್ಲ, ಈ ಬಾರಿ ಯಾವುದೇ ವರ್ಕೌಟ್ ಆಗಲ್ಲ ಬಿಡಿ ಅಂತ ಕುಮಾರಸ್ವಾಮಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅದು ವರ್ಕೌಟ್ ಆಗಲ್ಲ ಬಿಡಿ. ಯಾವ ಆಪರೇಷನ್ ಕಮಲ ಅಲ್ಲ ಪಾಪ, ಅವ್ರದ್ದೇನಿಲ್ಲ. ಇಲ್ಲಿ ಆಪರೇಷನ್ ಹಸ್ತದ್ದಾನೆ. JDSನ ಮುಗಿಸ್ಲೇಬೇಕು ಅಂತ ಹೇಳಿ 12 ಜನ ಕರ್ಕೊಂಬನ್ನಿ, 13 ಜನ ಕರ್ಕೊಂಬನ್ನಿ ಅಂತೇಳಿ ನಡೀತಾ ಇರೋದು ನನಗೂ ಗೊತ್ತಿದೆ. ಆದರೆ ಯಾವ ಶಾಸಕರು ಹೋಗ್ತಕ್ಕಂಥ ಪರಿಸ್ಥಿತಿಗಳಿಲ್ಲ. ಕಾಂಗ್ರೆಸ್ಸು ಇವತ್ತು ಏನೇನು ಮಾಡ್ತಾ ಇದ್ದಾರೆ ಗೊತ್ತಿದೆ. ಅವರ ಪಾಪದ ಕೊಡ ತುಂಬಿದೆ. ದೇವರೇ ಅವ್ರಿಗೆ ಶಿಕ್ಷೆ ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಸಂಕ್ರಾಂತಿ ನಂತರ ರಾಜ್ಯ ರಾಜಕೀಯ ಕ್ರಾಂತಿ ಆಗುತ್ತೆ ಸರ್. ನಾನು ಕ್ರಾಂತಿ ವಾಂತಿ ಬಗ್ಗೆ ಹೇಳಲ್ಲ, ಈಗಾಗಲೇ ಎಲ್ಲ ನೋಡಾಗಿದೆ. ನಾನು ಇದು ಯಾವುದ್ರ ಬಗ್ಗೆನೂ ಹೇಳಲ್ಲ. ಅದು ಯಾವುದು ವರ್ಕೌಟ್ ಆಗಲ್ಲ ಬಿಡಿ. ಯಾವ ಆಪರೇಷನ್
ಆ ಕಮಲ ಅಲ್ಲ ಪಾಪ ಅವ್ರದ್ದೇನಿಲ್ಲ, ಇಲ್ಲಿ ಆಪರೇಷನ್ ಹಸ್ತದ್ದಾನೆ. JDS ನ ಮುಗಿಸ್ಲೇಬೇಕು ಅಂತ ಹೇಳಿ 12 ಜನ ಕರ್ಕೊಂಬನ್ನಿ 13 ಜನ ಕರ್ಕೊಂಬನ್ನಿ ಅಂತೇಳಿ ನಡೀತಾ ಇರೋದು ನನಗೂ ಗೊತ್ತಿದೆ. ಆದರೆ ಯಾವ ಶಾಸಕರು ಹೋಗ್ತಕ್ಕಂಥ ಪರಿಸ್ಥಿತಿಗಳಿಲ್ಲ. ಕಾಂಗ್ರೆಸ್ ಕಷ್ಟ ಆಗ್ತಾ ಇದೆಯಂತ ಕೇಂದ್ರ ಸಚಿವ HD ಕುಮಾರಸ್ವಾಮಿ ರಿಯಾಕ್ಷನ್ ಕೊಟ್ಟಿದ್ದಾರೆ. 12ರಿಂದ 13 ಜನರನ್ನ ಸೆಳೀತಾ ಇರೋದು ನನಗೆ ಗೊತ್ತಿದೆ. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಕ್ರಾಂತಿ ವಾಂತಿ ಯಾವುದ್ರ ಬಗ್ಗೆ ಕೂಡ ಮಾತಾಡಲ್ಲ, ಈ ಬಾರಿ ಯಾವುದೇ ವರ್ಕೌಟ್ ಆಗಲ್ಲ ಬಿಡಿ ಅಂತ ಕುಮಾರಸ್ವಾಮಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅದು ವರ್ಕೌಟ್ ಆಗಲ್ಲ ಬಿಡಿ. ಯಾವ ಆಪರೇಷನ್ ಆ ಕಮಲ ಅಲ್ಲ ಪಾಪ ಅವ್ರದ್ದೇನಿಲ್ಲ, ಇಲ್ಲಿ ಆಪರೇಷನ್ ಹಸ್ತದ್ದಾನೆ. JDS ನ ಮುಗಿಸ್ಲೇಬೇಕು ಅಂತ ಹೇಳಿ 12 ಜನ ಕರ್ಕೊಂಬನ್ನಿ 13 ಜನ ಕರ್ಕೊಂಬನ್ನಿ ಅಂತೇಳಿ ನಡೀತಾ ಇರೋದು ನನಗೂ ಗೊತ್ತಿದೆ. ಆದರೆ ಯಾವ ಶಾಸಕರು ಹೋಗ್ತಕ್ಕಂಥ ಪರಿಸ್ಥಿತಿಗಳಿಲ್ಲ. ಕಾಂಗ್ರೆಸ್ಸು ಇವತ್ತು ಏನೇನು ಮಾಡ್ತಾ ಇದ್ದಾರೆ ಗೊತ್ತಿದೆ. ಅವರ ಪಾಪದ ಕೊಡ ತುಂಬಿದೆ. ದೇವರೇ ಅವ್ರಿಗೆ ಶಿಕ್ಷೆ ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಅಂದ್ರೆ ಸಂಕ್ರಾಂತಿ ನಂತರ ರಾಜ್ಯ ರಾಜಕೀಯ ಕ್ರಾಂತಿ ಆಗುತ್ತೆ ಸರ್. ನಾನು ಕ್ರಾಂತಿ ವಾಂತಿ ಬಗ್ಗೆ ಹೇಳಲ್ಲ, ಈಗಾಗಲೇ ಎಲ್ಲ ನೋಡಾಗಿದೆ. ನಾನು ಇದು ಯಾವುದ್ರ ಬಗ್ಗೆನೂ ಹೇಳಲ್ಲ. ಅದು ಯಾವುದು ವರ್ಕೌಟ್ ಆಗಲ್ಲ ಬಿಡಿ. ಯಾವ ಆಪರೇಷನ್ ಆ ಕಮಲ ಅಲ್ಲ ಪಾಪ ಅವ್ರದ್ದೇನಿಲ್ಲ, ಇಲ್ಲಿ ಆಪರೇಷನ್ ಹಸ್ತದ್ದಾನೆ. JDS ನ ಮುಗಿಸ್ಲೇಬೇಕು ಅಂತ ಹೇಳಿ 12 ಜನ ಕರ್ಕೊಂಬನ್ನಿ 13 ಜನ ಕರ್ಕೊಂಬನ್ನಿ ಅಂತೇಳಿ ನಡೀತಾ ಇರೋದು ನನಗೂ ಗೊತ್ತಿದೆ. ಆದರೆ ಯಾವ ಶಾಸಕರು ಹೋಗ್ತಕ್ಕಂಥ ಪರಿಸ್ಥಿತಿಗಳಿಲ್ಲ. ಕಾಂಗ್ರೆಸ್ ಕಷ್ಟ ಆಗ್ತಾ ಇದೆಯಂತ ಕೇಂದ್ರ ಸಚಿವ HD ಕುಮಾರಸ್ವಾಮಿ ರಿಯಾಕ್ಷನ್ ಕೊಟ್ಟಿದ್ದಾರೆ. 12ರಿಂದ 13 ಜನರನ್ನ ಸೆಳೀತಾ ಇರೋದು ನನಗೆ ಗೊತ್ತಿದೆ. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಕ್ರಾಂತಿ ವಾಂತಿ ಯಾವುದ್ರ ಬಗ್ಗೆ ಕೂಡ ಮಾತಾಡಲ್ಲ, ಈ ಬಾರಿ ಯಾವುದೇ ವರ್ಕೌಟ್ ಆಗಲ್ಲ ಬಿಡಿ ಅಂತ ಕುಮಾರಸ್ವಾಮಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅದು ವರ್ಕೌಟ್ ಆಗಲ್ಲ ಬಿಡಿ. ಯಾವ ಆಪರೇಷನ್ ಆ ಕಮಲ ಅಲ್ಲ ಪಾಪ ಅವ್ರದ್ದೇನಿಲ್ಲ, ಇಲ್ಲಿ ಆಪರೇಷನ್ ಹಸ್ತದ್ದಾನೆ. JDS ನ ಮುಗಿಸ್ಲೇಬೇಕು ಅಂತ ಹೇಳಿ 12 ಜನ ಕರ್ಕೊಂಬನ್ನಿ 13 ಜನ ಕರ್ಕೊಂಬನ್ನಿ ಅಂತೇಳಿ ನಡೀತಾ ಇರೋದು ನನಗೂ ಗೊತ್ತಿದೆ. ಆದರೆ ಯಾವ ಶಾಸಕರು ಹೋಗ್ತಕ್ಕಂಥ ಪರಿಸ್ಥಿತಿಗಳಿಲ್ಲ. ಕಾಂಗ್ರೆಸ್ಸು ಇವತ್ತು ಏನೇನು ಮಾಡ್ತಾ ಇದ್ದಾರೆ ಗೊತ್ತಿದೆ. ಅವರ ಪಾಪದ ಕೊಡ ತುಂಬಿದೆ. ದೇವರೇ ಅವ್ರಿಗೆ ಶಿಕ್ಷೆ ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಅಂದ್ರೆ ಸಂಕ್ರಾಂತಿ ನಂತರ ರಾಜ್ಯ ರಾಜಕೀಯ ಕ್ರಾಂತಿ ಆಗುತ್ತೆ ಸರ್. ನಾನು ಕ್ರಾಂತಿ ವಾಂತಿ ಬಗ್ಗೆ ಹೇಳಲ್ಲ, ಈಗಾಗಲೇ ಎಲ್ಲ ನೋಡಾಗಿದೆ. ನಾನು ಇದು ಯಾವುದ್ರ ಬಗ್ಗೆನೂ ಹೇಳಲ್ಲ. ಅದು ಯಾವುದು ವರ್ಕೌಟ್ ಆಗಲ್ಲ ಬಿಡಿ. ಯಾವ ಆಪರೇಷನ್ ಆ ಕಮಲ ಅಲ್ಲ ಪಾಪ ಅವ್ರದ್ದೇನಿಲ್ಲ, ಇಲ್ಲಿ ಆಪರೇಷನ್ ಹಸ್ತದ್ದಾನೆ. JDS ನ ಮುಗಿಸ್ಲೇಬೇಕು ಅಂತ ಹೇಳಿ 12 ಜನ ಕರ್ಕೊಂಬನ್ನಿ 13 ಜನ ಕರ್ಕೊಂಬನ್ನಿ ಅಂತೇಳಿ ನಡೀತಾ ಇರೋದು ನನಗೂ ಗೊತ್ತಿದೆ. ಆದರೆ ಯಾವ ಶಾಸಕರು ಹೋಗ್ತಕ್ಕಂಥ ಪರಿಸ್ಥಿತಿಗಳಿಲ್ಲ. ಕಾಂಗ್ರೆಸ್ ಕಷ್ಟ ಆಗ್ತಾ ಇದೆಯಂತ ಕೇಂದ್ರ ಸಚಿವ HD ಕುಮಾರಸ್ವಾಮಿ ರಿಯಾಕ್ಷನ್ ಕೊಟ್ಟಿದ್ದಾರೆ. 12ರಿಂದ 13 ಜನರನ್ನ ಸೆಳೀತಾ ಇರೋದು ನನಗೆ ಗೊತ್ತಿದೆ. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಕ್ರಾಂತಿ ವಾಂತಿ ಯಾವುದ್ರ ಬಗ್ಗೆ ಕೂಡ ಮಾತಾಡಲ್ಲ, ಈ ಬಾರಿ ಯಾವುದೇ ವರ್ಕೌಟ್ ಆಗಲ್ಲ ಬಿಡಿ ಅಂತ ಕುಮಾರಸ್ವಾಮಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅದು ವರ್ಕೌಟ್ ಆಗಲ್ಲ ಬಿಡಿ. ಯಾವ ಆಪರೇಷನ್ ಆ ಕಮಲ ಅಲ್ಲ ಪಾಪ ಅವ್ರದ್ದೇನಿಲ್ಲ, ಇಲ್ಲಿ ಆಪರೇಷನ್ ಹಸ್ತದ್ದಾನೆ. JDS ನ ಮುಗಿಸ್ಲೇಬೇಕು ಅಂತ ಹೇಳಿ 12 ಜನ ಕರ್ಕೊಂಬನ್ನಿ 13 ಜನ ಕರ್ಕೊಂಬನ್ನಿ ಅಂತೇಳಿ ನಡೀತಾ ಇರೋದು ನನಗೂ ಗೊತ್ತಿದೆ. ಆದರೆ ಯಾವ ಶಾಸಕರು ಹೋಗ್ತಕ್ಕಂಥ ಪರಿಸ್ಥಿತಿಗಳಿಲ್ಲ. ಕಾಂಗ್ರೆಸ್ಸು ಇವತ್ತು ಏನೇನು ಮಾಡ್ತಾ ಇದ್ದಾರೆ ಗೊತ್ತಿದೆ. ಅವರ ಪಾಪದ ಕೊಡ ತುಂಬಿದೆ. ದೇವರೇ ಅವ್ರಿಗೆ ಶಿಕ್ಷೆ ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಅಂದ್ರೆ ಸಂಕ್ರಾಂತಿ ನಂತರ ರಾಜ್ಯ ರಾಜಕೀಯ ಕ್ರಾಂತಿ ಆಗುತ್ತೆ ಸರ್. ನಾನು ಕ್ರಾಂತಿ ವಾಂತಿ ಬಗ್ಗೆ ಹೇಳಲ್ಲ, ಈಗಾಗಲೇ ಎಲ್ಲ ನೋಡಾಗಿದೆ. ನಾನು ಇದು ಯಾವುದ್ರ ಬಗ್ಗೆನೂ ಹೇಳಲ್ಲ. ಅದು ಯಾವುದು ವರ್ಕೌಟ್ ಆಗಲ್ಲ ಬಿಡಿ. ಯಾವ ಆಪರೇಷನ್ ಆ ಕಮಲ ಅಲ್ಲ ಪಾಪ ಅವ್ರದ್ದೇನಿಲ್ಲ, ಇಲ್ಲಿ ಆಪರೇಷನ್ ಹಸ್ತದ್ದಾನೆ. JDS ನ ಮುಗಿಸ್ಲೇಬೇಕು ಅಂತ ಹೇಳಿ 12 ಜನ ಕರ್ಕೊಂಬನ್ನಿ 13 ಜನ ಕರ್ಕೊಂಬನ್ನಿ ಅಂತೇಳಿ ನಡೀತಾ ಇರೋದು ನನಗೂ ಗೊತ್ತಿದೆ. ಆದರೆ ಯಾವ ಶಾಸಕರು ಹೋಗ್ತಕ್ಕಂಥ ಪರಿಸ್ಥಿತಿಗಳಿಲ್ಲ. ಕಾಂಗ್ರೆಸ್